ಹಾಯ್ ಫ್ರೆಂಡ್ಸ್, ಅಡುಗೆ ಸೂಪರ್ ಚಾನಲಿಗೆ ಸ್ವಾಗತ. ಬನ್ನಿ, ಇವತ್ತು ನಾವು 5 ಮಿನಿಟ್ಸಲ್ಲಿ ಇನ್ಸ್ಟೆಂಟ್ ಪಾಸ್ತಾನ ಮಾಡೋಣ. ಇದು ಯಾವುದೇ ಥರದ ಪ್ರಮೋಷನಲ್ ವಿಡಿಯೋ ಅಲ್ಲ. ನಮ್ಮ ಮನೇಲಿ ಇವತ್ತು ಮಾಡ್ತಾ ಇದ್ದೆ, ಹಾಗೆ ನಿಮಗೆ ತೋರಿಸೋಣ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಇದು ಮೈದಾ ಪಾಸ್ತಾ ಅಲ್ಲ, ಸೂಜಿ ಅಂದರೆ ರವೆಯಿಂದ ಮಾಡಿರೋ ಪಾಸ್ತಾ. ಇದರಲ್ಲಿ ಡಿಫ್ರೆಂಟ್ ಶೇಪ್ಸು ಕೂಡ ಬರುತ್ತೆ, ಹಾಗೆ ಡಿಫ್ರೆಂಟ್ ಫ್ಲೇವರ್ಸಲ್ಲೂ ಕೂಡ ಸಿಗುತ್ತೆ. ಇನ್ಸ್ಟ್ರಕ್ಷನ್ಸ್ ಎಲ್ಲ ಓದಾಯಿತು. ಇವತ್ತು ನಾನು ಚೀಸಿ ಟೊಮೆಟೊ ಪಾಸ್ತಾನ ಮಾಡಿ ತೋರಿಸ್ತಾ ಇದ್ದೀನಿ. ಹೀಗೆ ಡಿಫ್ರೆಂಟ್ ಫ್ಲೇವರ್ಸ್ ಇದು ಕೂಡ ಸಿಗುತ್ತೆ ನೋಡಿ. ಚೀಸಿ ಮ್ಯಾಕರೋನಿ ಪಾಸ್ತಾ ಅಂತ ಕೂಡ ಸಿಗುತ್ತೆ, ಮತ್ತು ಮಸಾಲ ಪಾಸ್ತಾ ಅಂತ ಸಿಗುತ್ತೆ. ನಿಮಗೆ ಯಾವುದು ಇಷ್ಟನೋ ಅದನ್ನು ತಗೊಂಡು ಬಂದು ನೀವು ಮಾಡಿ. ಪ್ರೊಸೀಜರ್ ಎಲ್ಲ ಕೂಡ ಸೇಮ್ ಇರುತ್ತೆ. ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ. ನಾನಿವತ್ತು 2 ಪ್ಯಾಕೆಟ್ ಆಗೋಷ್ಟು ಚೀಸಿ ಟೊಮೆಟೊ ಟ್ವಿಸ್ಟ್ ಪಾಸ್ತಾನ ಮಾಡ್ತಾಯಿದ್ದೀನಿ. ಅದಕ್ಕೆ ಅವರೇ ಹೇಳಿದ ಹಾಗೆ ಈ ಲೋಟದಲ್ಲಿ 2 ಲೋಟ ನೀರು ಹಾಕ್ತಾಯಿದ್ದೀನಿ. 1 ಪ್ಯಾಕೆಟಿಗೆ 1 ಲೋಟ ನೀರು. ನಾನು 2 ಪ್ಯಾಕೆಟ್ ತೊಗೊಂಡಿದ್ದೀನಿ, ಸೊ 2 ಲೋಟ ನೀರು ಹಾಕ್ತಾಯಿದ್ದೀನಿ. ವಾಟರ್ 2 ಕಪ್ಸ್ ಆಫ್ ವಾಟರ್. ಆಮೇಲೆ ಆ ಪ್ಯಾಕೆಟನ್ನು ಒಡೆದು ಅದರಲ್ಲಿ ಇದ್ದ ಈ ಪಾಸ್ತಾ ಮೆಟೀರಿಯಲನ್ನು ನೀರಿಗೆ ಹಾಕಿ 3 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಕುದಿಸ್ತಾ ಇದ್ದೀನಿ. 3 ಮಿನಿಟ್ಸಲ್ಲೇ ನಮ್ಮ ಪಾಸ್ತಾ ಚೆನ್ನಾಗಿ ಬೆಂದುಬಿಡುತ್ತೆ. ಅದಾದಮೇಲೆ ಲಾಸ್ಟಿಗೆ ನಾನು 2 ಪ್ಯಾಕೆಟ್ ಆಗುವಷ್ಟು ಪಾಸ್ತಾದ ಟೇಸ್ಟ್ ಮೇಕರ್ ಅವರೇ ಕೊಟ್ಟಿದ್ದಾರೆ ಮಸಾಲ ಪುಡಿನ ಹಾಕ್ತಾಯಿದ್ದೀನಿ. ಇದು ಬಿಟ್ಟು ಬೇರೆ ಯಾವ ಇಂಗ್ರೀಡಿಯೆಂಟ್ಸು ಕೂಡ ಆ್ಯಡ್ ಮಾಡೋದು ಬೇಡ. ಉಪ್ಪು ಕೂಡ ಈ ಪ್ಯಾಕೆಟಲ್ಲೇ ಇದೆ. ಈಗ ಎಲ್ಲವನ್ನು ಕೂಡ 1 ನಿಮಿಷ ಲೋ ಫ್ಲೇಮಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ನಮ್ಮ ಪಾಸ್ತಾ ರೆಡಿ ಆಗುತ್ತೆ. ಪಾಸ್ತಾದ ಕನ್ಸಿಸ್ಟೆನ್ಸಿ ನೀರಾಗಿ ಇರಬಾರ್ದು, ಸ್ವಲ್ಪ ತಿಕ್ ಕನ್ಸಿಸ್ಟೆನ್ಸಿ ಇರಬೇಕು. ಈಗ ನೋಡಿ 2 ಮಿನಿಟ್ಸ್ ಆಯಿತು. ಎಲ್ಲವನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿದೆ. ನಮ್ಮ ಬಿಸಿ ಟೊಮೆಟೊ ಮ್ಯಾಗಿ ಪಾಸ್ತಾ ರೆಡಿಯಾಗಿದೆ. ಈ ಪಾಸ್ತಾನ ಬಿಸಿಯಾಗಿ ತಿಂದರೆ ಸೂಪರ್ ಆಗಿರುತ್ತೆ. ಟೈಮ್ ಇಲ್ದಿದ್ದಾಗ ಅಪರೂಪಕ್ಕೆ ಮಾಡ್ಕೊಂಡು ತಿನ್ನೋಕ್ಕೆ ಈ ಪಾಸ್ತಾ ಚೆನ್ನಾಗಿರುತ್ತೆ. ಈ ಸಿಂಪಲ್ ಆದ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.